ಸಕ್ಕೆ ತಡೆಯೋಕ್ಕಾದನೆ ಕೆಟ್ಟೋಗಿರೋ ಫ್ಯಾನ್ ಆನ್ ಮಾಡೋಕೆ ಹೋಗಿದ್ದಾನೆ ನೋಡಿ ನಮ್ಮ ಹುಡುಗ. ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡ್ಕೊಂಬನ್ನಿ. ನೋಡಿ ಕೆಟ್ಟೋಗಿರೋ ಫ್ಯಾನ ರೆಡಿ ಮಾಡೋಕೆ ಹೋಗೋಣ. ಎಂಥ ಮುಟ್ಟಾಳೆ ಇರಬೇಕು ಅವನು. ಹಲೋ ಗೈಸ್, ಮಂಗಳವಾರದ ಬ್ಲಾಗ್ ಇದಾಗಿರುತ್ತೆ. ಸೊ ನಾನು ಹೇಳ್ದಂಗೆ 3 ಡೇಸ್ ಬ್ಲಾಗ್ ನಮ್ಮ ಮಾದೇಶ್ವರ ಬೆಟ್ಟದಾಗಿರುತ್ತೆ ಅಂತ ಹೇಳಿದ್ದೆ. ಸೊ ಕ್ಷಮೆರಲ್ಲಿ ಈ ವಿಡಿಯೋ ನಮ್ಮ 3 ಡೇಸಿಂದ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಮಾದಪ್ಪನ ವೀಡಿಯೋ. ಸೊ ನಾವು ಫ್ರೆಶ್ ಅಪ್ ಆಗಿ ಸ್ಥಾನಕ್ಕೆ ಹೋದ್ವಿ ಕಣ್ರಿ. ಎಲ್ಲ ಬಿಸಿಲು ಸ್ನಾನ ಮಾಡಿದ್ರೆ ನಮಗೆ ಇಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಜನ್ಮ ಪಾವನ ಆಗಬೇಕು. ಮಾದಪ್ಪನಿಗೆ ಶ್ರೇಷ್ಠವಾದ ಸ್ಥಾನ ಅಂದರೆ ಈ ಸ್ಥಾನ. ಸೊ ಕೆಲವು ಜನ ಬಿಸಿಲು ಸ್ನಾನ ಮಾಡ್ತಾರೆ, ನಮಗೆ ಅದೆಲ್ಲ ಅಭ್ಯಾಸ ಇಲ್ಲ. ಇಲ್ಲಿ ಬಂದಮೇಲೆ ನಮ್ಮ ಸ್ವಾಮಿ ನಮ್ಮ ಅಪ್ಪ ಸನ್ನಿಧಿಗೆ ಬಂದಮೇಲೆ 3 ಡೈ ಹೊಡೆದ್ರೆ ನಮ್ಗೆ ಇಲ್ಲಿ ಸಮಾಧಾನ. ಅಂತೂ ಸ್ನಾನ ಮಾಡ್ಬೇಕು ಕಣ್ರಿ. ಒಳ್ಳೆ ಜಾಲಿ ಇತ್ತು, ಎನರ್ಜಿ ಇತ್ತು. ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ಯಾರೇ ಸ್ನಾನ ಮಾಡಿದ್ರು ಶಾಂಪೂ ಆಗಿರ್ಬೋದು, ಸೋಪಿನ ಕವರ್ ಆಗಿರ್ಬೋದು, ದಯವಿಟ್ಟು ಆಚೆ ಇಡಿ. ಯಾಕಂದರೆ ಇದೆಲ್ಲ ಪಾಸಿ ಕಟ್ಟಿ ಎಲ್ಲ ಹೋಗ್ಬಿಡುತ್ತೆ. ಇದು ಹಲವಾರು ಜನ ಮಾಡಿದ್ದಾರೆ. ಸೊ ನಾವು ಸ್ವಚ್ಛತೆಯನ್ನು ನಾವೇ ಕಾಪಾಡಬೇಕು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ತಪ್ಪಿದರೆ ಕ್ಷಮಿಸಿ. ಸೊ ಇಂದು ಸ್ನಾನ ಮಾಡ್ಕೊಂಡು ಒಳ್ಳೆ ಜಾಲಿ ಮಾಡ್ಕೊಂಡು ಕಣ್ರಿ. ಒಳ್ಳೆ ಎನರ್ಜಿ ಆಯಿತು. ಸ್ನಾನ ಮಾಡೋದು ಅಂದರೆ ಒಂದು ಖುಷಿ. ಸೊ ಇಂತು ರೆಡಿ ಯಾವ್ದು ಕಣ್ರಿ. ಸ್ನಾನ ಮಾಡ್ಕೊಂಡು 3 ಜನನು ಏನು ಎಲ್ಲ ಹೆಂಗಿದವ್ರು ಹೆಂಗಾಗ್ಬಿಟ್ಟು ನೋಡ್ರಿ. ಒಳ್ಳೆ ಮದುವೆ ಗಂಡುಗಳ ಥರ ಆಗ್ಬಿಟ್ವಿ 3 ಜನನು. ಇಲ್ಲಿ ನೋಡಿ, ನೆಕ್ಸ್ಟ್ ಇವ್ನಿಗೆ ಹೆಣ್ಣು ನೋಡ್ಬೇಕು ನಾವು. ಯಾರು ಹುಡುಗಿ ಇದ್ದರೆ ಕಾಮೆಂಟ್ ಮಾಡ್ರಪ್ಪ. ಒಂದು ಹೆಣ್ಮಗುನ ಪಾಪ ಮದುವೆ ಮಾಡ್ಬಿಡಮ್ಮ ಅವನಿಗೆ. ಸೊ ಇಂತು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದ್ರಪ್ಪ, ಹೋಗೋಣ ನಾವು. ಟೈಮ್ ಆಗುತ್ತೆ, ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟು ಗಣಪತಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಬಿಟ್ಟು ಅಲ್ಲಿ ವಿಭೂತಿ ಹಾಕ್ಸ್ಕೊಂಡು ಕಣ್ರಿ. ಜನ್ಮ ಒಂಥರ ಜೆಲ್ ಅಂದ್ಬಿಡ್ತು ಕಣ್ರಿ ಆ ವಿಭೂತಿ ಬಿದ್ದ ತಕ್ಷಣ. ಸೊ ವೀಕ್ಷಕರೇ ಸರಿ ಅಂದ್ಬಿಟ್ಟು ನಾವು ಬಸಪ್ಪನ ದೇವಸ್ಥಾನಕ್ಕೆ ಬಂದ್ವು. ಸೊ ನಮ್ಮ ತಂದೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮೇಲಕ್ಕೆ ಬಂದು ಅವನ ಆಶೀರ್ವಾದ ಪಡೆದುಕೊಂಡ್ವಿ. ಸೊ ನಾವು ವರ್ಷಕ್ಕೆ ಬಂದರೆ ಇಲ್ಲಿ ಬಂದ್ಬಿಟ್ಟು ಸ್ವಾಮಿನ ಒಪ್ಪಂತಕ್ಕೆ ಬಂದು ಹೋದರೆ ನಮ್ಗೆ ಒಂಥರ ಸಮಾಧಾನ. ಸೊ ಅಲ್ಲಿಗೆ ಬಂದ್ಬಿಟ್ಟು ಪೂಜೆ ಪುರಸ್ಕಾರಗಳ ಮಾಡಿಸ್ಕೊಂಡು ಅಲ್ಲೂ ತೀರ್ಥ ತಗೊಂಡು ಬಂದ್ವಿ. ಸೊ ಅದನ್ನು ಮುಗಿಸ್ಕೊಂಡು ನಾವು ಕುಂತ್ಕೊಂಡ್ವಿ ಕಣ್ರಿ ಲೈನ್ಗೆ ದರ್ಶನಕ್ಕೆ. ಇಲ್ಲಿ ನೋಡಿ ನಮ್ಮ ಶಿಷ್ಯ ಬರೀ ಅಲ್ಟ ಹೊಡಿತಾವನೆ, ಕೇಳಿಸ್ಕೊಳ್ಳಿ. ಇಷ್ಟು ಗಂಟೆ ಹೇಳ್ತೀನಿ ನಾ, ಆಗಲೇ ಮೂಕ್ನ ಸೈಲೆಂಟ್ ಆಗ್ಬಿಟ್ಟು. ನೋಡ್ತಾ ಇರ್ಬೋದು ವೀಕ್ಷಕರೇ ಎಷ್ಟು ಜನ ಸಾಲಲ್ಲಿದ್ದಾರೆ. ಸೊ ಫುಲ್ ಹೆವಿ ರಶ್ ಇತ್ತು. ಸೊ ನಾವು ದೇವ್ರಿಗೆ ನೋಡೋಕ್ಕೆ ಅಲ್ಲಿಂದ ಬಂದಿದ್ದೀವಿ. ಕುಂತ್ಕಮ್ಮ ಅಂದ್ಬಿಟ್ಟು ನಾವು ಇಲ್ಲೇ ಕುಂತ್ಕೊಂಡು ಹೋಗ್ಬಿಟ್ರಿ. ಸೊ ಇಂತೂ ಒಳಗಡೆ ಬಿಡ್ತಾಯಿದ್ರು. ಸೊ ನಾವು ಹೋಗ್ತಾಯಿದ್ವಿ. ಸೊ ಒಂಥರ ಈ ಥರ ಜಾಲಿ ಕಣ್ರಿ. ನೈಟ್ ಟೈಮಲ್ಲಿ ಈ ಥರ ಹೋಗೋದು ಅಂದರೆ ಒಂಥರ ಖುಷಿ, ಏನೋ ಒಂಥರ ಖುಷಿ. ನಮಗಂತೂ ತುಂಬ ಖುಷಿ ಆಗುತ್ತೆ ಇಂಥದ್ದು ಹೋಗ್ಬೇಕಾದ್ರೆ. ಬೆಳಗಾನ ಆಗಲಿ ಆ ಸ್ವಾಮಿ ನಮ್ಮ ಅಪ್ಪನ ದರ್ಶನ ಮಾಡೋಕ್ಕೆ. ಸೊ ಬೆಳಗಾನ ಸದಾ ವೆಯ್ಟ್ ಮಾಡ್ತೀವಿ. ಸೊ ಮತ್ತೆ ಸ್ಟಾಪ್, ಮತ್ತೆ ಕುಂತ್ಕೊಂಡ್ವಿ ಕಣ್ರಿ. ಮತ್ತೆ ಕುಂತ್ಕೊಂಡು ಎಲ್ಲ ಅಲ್ಟೆ ಹೊಡ್ಕೊಂಡು ಮಾತಾಡ್ಕೊಂಡು ಯಾವ್ರವರು ನೀವು ಯಾವ್ರವರು ಅಂತ ಕೇಳ್ಕೊಂಡು ಅಟ್ಟೆ ಹೊಡ್ಕೊಂಡು ಕುಂತ್ಕೊಂಡ್ವಿ. ಇಲ್ಲಿ ನೋಡ್ರಿ ನಮ್ಮ ಶಿಷ್ಯ ಕೆಟೋಗ್ರಫಿ ನಾನು ಮಾಡ್ತಾವನೆ. ಬೇಡ ಬಿಡೋಲ್ಲ, ಕೆಟ್ಟಾಗೈತೆ ಬಿಡು ಅಂದರೆ ಇಲ್ಲೇ ರೆಡಿ ಮಾಡ್ತೀನಿ ಬಿಡಪ್ಪ ಅಂದ್ಬಿಟ್ಟು. ಇಲ್ಲ ಗುಬ್ಬಲು ಅದು ವೈರ್ ಕಟ್ಟಾಗೈತೆ ನೋಡೋ ಅಲ್ಲಿ ಅಂದ ತಕ್ಷಣ ಅವನು ಎಲ್ಲಿಯಪ್ಪ ವೈರು ಅಂತ ನೋಡಪ್ಪ ವೈರ್ ಕಟ್ಟಾಗೈತೆ ಬಿಡಪ್ಪ ಅಷ್ಟು ದಡ್ರಲ್ಲ ಅವರು ಅಂದ ತಕ್ಷಣ ವೈರ್ ಕಟ್ಟಾಗ್ಬಿಡೋದಲ್ಲ ಅಂದ್ಬಿಟ್ಟು ಬಂದು ಸೈಲೆಂಟಾಗಿ ಕುಂತ್ಕೊಂಡ. ಸೊ ಇಂತು ಒಳಗಡೆಗೆ ಎಂಟ್ರಿ ಹೋದ್ವಿ. ಸೊ ವೀಕ್ಷಕರೇ ಮುಂದೆ ಫೋನ್ ಅಲೋ ಇಲ್ಲ, ಮೊಬೈಲ್ ಅಲೋ ಇಲ್ಲ ಅಂತ ಹಾಕಿದ್ದಾರೆ. ಸೊ ದಯವಿಟ್ಟು ಮುಂದಿನ ವೀಡಿಯೋ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ರೂಲ್ಸ್ ಫಾಲೋ ಮಾಡಬೇಕು. ಸೊ ಮಾದಪ್ಪನ ಸನ್ನಿಧಿಲಿ ಒಳಗಡೆಗೆ ಮೊಬೈಲ್ ಹಲೋ ಇಲ್ಲ. ಸೊ ಅದಕ್ಕೋಸ್ಕರ ಇಂತು ದರ್ಶನ ಮಾಡೋಕೆ ಬಂದಮೇಲೆ ಈಚೆ ಬಂದು ಶಿವಸ್ವಾಮಿ ನಮಸ್ಕಾರ ತಗೊಂಡು ತೀರ್ಥ ತಗೊಂಡು ಹೊರಗಡೆ ಬಂದ್ವಿ. ದರ್ಶನ ವೀಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ, ಫೋನ್ ಹಲೋ ಇಲ್ಲ. ಕೇಳಿಸ್ಕೊಳ್ಳಿ. ಏನು ಕೇಳಲ್ಲ ಅವ್ರಿಗೆ, ಇಂತು ದರ್ಶನ ಮಾಡ್ಕೊಂಡು ಕೊನೆಗೂ ದರ್ಶನ ಮುಗಿಸ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ರೌಂಡ್ಸ್ ಹಾಕ್ತಾಯಿದ್ದೀವಿ. ಬರ್ರಿ ಮಾದಪ್ಪನ ಬೆಟ್ಟದಲ್ಲಿ ಒಂದು ರೌಂಡ್ ಹೊಡೆಯೋಣ. ಅದರಲ್ಲಿರೋ ಮಜಾನೇ ಬೇರೆ. ನಿದ್ದೆ ಬರುವವರೆಗೂ ಸುತ್ತಿ ಮಾದಪ್ಪನ ಜಾತ್ರೆ. ಶಿಕ್ಷಕರೇ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮ್ಮದು ಒಂದು ವೀಡಿಯೋ ತಗೊಂಬಿಡಪ್ಪ, ಸ್ವಾಮಿ ನಮ್ಮ ಅಪ್ಪನಿಗೆ ಒಂದು ನಮ್ಮ ಮನಸಾರ ಬೇಡ್ಕೊಬಿಡ್ತೀನಿ ಅಂದ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ ತಗೊಂಡೆ. ಸೊ ವೀಡಿಯೋ ನೀಟಾಗಿ ಮಾಡಪ್ಪ. ಆ ಸ್ವಾಮಿ ನಮ್ಮ ಅಪ್ಪ ನಮ್ಮ ಯಾವತ್ತೂ ಕೈ ಬಿಡಲ್ಲ, ನಮ್ಮದವ್ರು ಯಾವತ್ತೂ ಕೈ ಬಿಡಲ್ಲ ಮಾದಪ್ಪ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಕ್ಲಿಪ್ ತೆಗಿಸ್ಕೊಂಡೆ. ಸೊ ಯಾಕಂದರೆ ಇಲ್ಲಿಗೆ ಬಂದರೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅನ್ನೋದು ವೀಕ್ಷಕರೇ. ಸೊ ನಮಗೆ ಅನುಭವ ಆಗಿದೆ. ಸೊ ಈ ನಮ್ಮ ಅಪ್ಪನ ಬಳಿ ಏನೇ ಕಷ್ಟ ಅನ್ಕೊಬಂದರು ಸೊ ಅದು ಪರಿಹಾರ ಆಗುತ್ತೆ. ಸೊ ಇಂತು ಮುಗೀತು. ಫೈನಲಿ ಎಲ್ಲ ರೆಡಿಯಾದ್ವಿ. ಸ್ವಾಮಿ ನಮ್ಮ ಅಪ್ಪನ ಸನ್ನಿಧಿಯಲ್ಲಿ ಈಚೆಗಡೆ
ಮಲ್ಗೋಕ್ಕೆ ರೆಡಿ ಆದ್ವಿ. ಸೊ ವೀಕ್ಷಕರು ನೋಡ್ತಾ ಇದ್ದೀರಾ, ರೋಡಲ್ಲಿ ಮಲಗಿದ್ದೀವಿ. ಎಷ್ಟು ಖುಷಿ ಅಲ್ವ ನಮಗೆ ಒಂಥರ ಜಾನ್ರಿ. ಆ ಸ್ವಾಮಿ ನಮ್ಮ ಅಪ್ಪನ ಮುಂದೆ ಮಲಗಿದ್ದೀವಿ ಅಂದರೆ ನಮಗೆ ಒಂಥರ ಖುಷಿ. ಸೊ ನಿದ್ದೆ ಏನು ಯಾವಾಗ ಬೇಕಾದ್ರೂ ಮಾಡ್ಬೋದು. ಸೊ ಏನೋ ಫುಲ್ ಖುಷಿಯಾಗಿರ್ಮೆ ಎಲ್ಲ ಜಾಗರಣೆ ಥರ ಮಾಡಮ್ಮ ಅಂದ್ಬಿಟ್ರು. ನಾವು ಒಂದು ಗಂಟೆ 2 ಗಂಟೆ 2:30 ಗಂಟೆ ಸುಧಾ ಅವರೆಲ್ಲ ಮಲಗ್ತಾಯಿದ್ರು. ನಾನು ಎಚ್ಚರಾಗೇ ಇದ್ದೆ. ಸ್ವಾಮಿನ ಖುಷಿ ಒಂಥರ. ಎಲ್ಲ ಬೆಳಗಾನ ಪೂಜೆ ಮಾಡ್ತಾಯಿದ್ದಾರೆ, ನಾವ್ಯಾಂಗೆ ನಿದ್ದೆ ಮಾಡೋದು ಅಂದ್ಬಿಟ್ಟು ಮಲ್ಲಿಕರಪ್ಪ ನೀವು ಅಂದ್ಬಿಟ್ಟು ನಾನು ಬೆಳಗಾನೆ ಎಚ್ಚರಾಗಿದ್ದೆ ವೀಕ್ಷಕರೇ. ಸೊ ಒಂಥರ ದೇವಸ್ಥಾನಕ್ಕೆ ಬಂದರೆ ಎಲ್ಲೂ ಹೋದ್ರೂ ಸುಧಾ ಈ ಥರ ನೆಮ್ಮದಿ ಎಲ್ಲೂ ಸಿಗೋಲ್ಲ. ಸೊ ಲಾಸ್ಟ್ ಫೈನಲ್ ನಾವು ಒಂದು ಫೋಟೋ ಕ್ಲಿಪ್ ತಗೊಂಡ್ವಿ. ಸೊ ಊರಿಗೆ ಹೊರಡ್ಬೇಕಿತ್ತಲ್ಲ. ಸೊ ಫಸ್ಟು ಪ್ರಸಾದಗಳು, ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು, ಎಲ್ಲ ತಗೊಬಿಟ್ವಿ. ನಮ್ಮ ಶಿಷ್ಯನಿಗೆ ಒಂದು ವಾಚ್ ಬೇಕಿತ್ತು. ಅಪ್ಪ ವಾಚು ಅಂತ ಇನ್ನ. ಸೊ ಅವನಿಗೋಸ್ಕರ ಹುಡುಕಿ ಒಂದು ವಾಚ್ ಪತ್ತೆ ಮಾಡಿದೆ ಕಣ್ರಿ. ಆಟೋಮೆಟಿಕ್ ವಾಚ್ ಅಂತ ಇದು. ಸೊ ಕೊಡಪ್ಪ ಆಯಿತು ಅಂದ್ಬಿಟ್ಟು ಅವ್ನಿಗೆ ಸರ್ಪ್ರೈಜಾಗಿ ಕೊಡಮ್ಮ ಅಂದ್ಬಿಟ್ಟು ತಗೊಬಂದ್ವಿ. ಚೆನ್ನಾಗಿದೆ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊರ್ ಕಡೆ ಪಯಣ. ಮಾದೇಶ್ವರ ಟೆಂಪಲ್ ಬಸ್ ನಿಲ್ದಾಣ. ಮುಗಿಯೇ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ನೋಡ್ತಾರೋರ್ಗೂ ಎಲ್ರಿಗೂ ಮಾದೇಶ್ವರ ಒಳ್ಳೇದು ಮಾಡಲಿ ಅಂತ ಇಲ್ಲೇ ಮನಸ್ಸಾರ ಬೇಡ್ಕೊಳ್ತಾ ಇದ್ದೀನಿ. ಮುಗಿಯೇ ಮಾದಪ್ಪ.